ಆಯ್ತು. ಇವರು ಎರಡೇ ಪಾಯಿಂಟ್ ಹೇಳ್ತಾರಂತೆ ಮಾನ್ಯ ಅಧ್ಯಕ್ಷರೇ. ಈಗ ಏನು ಈಗ ಇಲ್ಲಿ ಏನು ಬದಲಾವಣೆ ಮಾಡಬೇಕು? ಬಹಳ ಪ್ರಮುಖವಾದಂತ ಕಾಯ್ದೆ ಇದು. ಓಕೆ, ಇದ್ರ ಮೇಲೆ ಮಾತಾಡದೆ ನಾವು ಇನ್ಯಾವ್ದ್ರ ಮೇಲೆ ಮಾತಾಡಿ. ನಾನು ಏನ್ ಹೇಳ್ದೆ ಅಂತ ಹೇಳಿದ್ರೆ, ಈ ಕಾಯ್ದೆಯಲ್ಲಿ ಯಾವ್ದು ಬದಲಾವಣೆ ತರಬೇಕು ಅವಕಾಶ ಕೊಡಿ. ನೀವು ಮಧ್ಯದಲ್ಲಿ ನೀವು ಪ್ರವೇಶ ಮಾಡೋದು ನಮ್ ಕುತ್ತಿಗೆ ಚಿಕ್ಕದಂಗ ಆಗುತ್ತೆ. ನಾವೆಲ್ಲ ಸಹಕಾರಿ ಸಂಸ್ಥೆಗಳಿಂದ ಬಂದಿರ್ತಕ್ಕಂಥವ್ರು. ಈಗ ಸೋಮಶೇಖರ್ ಮಾತಾಡಿದ್ರು, ನಮ್ ಗೌಡ್ರು ಮಾತಾಡೋರು ಇದ್ದಾರೆ, ಹೇಳೋರಿದ್ದೀವಿ. ಬಿಟ್ಟು ಕೇಳಿ ಸರ್, ಈಗ ವೈದ್ಯನಾಥನ್ ವರದಿಯನ್ನು ನಾವು ಒಪ್ಪಿದ್ದೀವಿ, ಅದ್ರ ಬೆನಿಫಿಟ್ ಅನ್ನು ಕೂಡ ಪಡೆದಿದ್ದೇವೆ ನಾವು. ಸಹಕಾರಿ ಫ್ಯಾಕ್ಸ್ಗಳಿಗೆ ರೈತರಿಂದ ಬರುವಂಥ ಹಣ ಮತ್ತು ಬ್ಯಾಂಕಿಗೆ ತುಂಬುವಂಥ ಹಣದ ಮಧ್ಯದಲ್ಲಿ ಇದ್ದಂಥ ವ್ಯತ್ಯಾಸವನ್ನು ಕೇಂದ್ರ ಸರ್ಕಾರ ವೈದ್ಯನಾಥನ್ ವರದಿಯ ಪ್ರಕಾರ ತುಂಬಿಕೊಟ್ಟಿದೆ. ಎಲ್ರಿಗೂ ಅಲ್ಲ, ಆದರೆ ಯಾರಿಗೆ ಬ್ಯಾಲೆನ್ಸ್ ಇತ್ತು ಅವ್ರಿಗೆ ಕೊಟ್ಟಿದ್ದಾರೆ. ಕೆಲವರು ಬುಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಹೋಯ್ತು, ಅವ್ರಿಗೆ ಸಿಕ್ಕಲಿಲ್ಲ. ನಾನು ಹೇಳ್ತೀನಿ, ಆಮೇಲೆ ಅದನ್ನು ಒಪ್ಕೊಂಡಿದ್ದು ಷರತ್ತಿನ ಆಧಾರದ ಮೇಲೆ ವೈದ್ಯನಾಥನ್ ವರದಿಯಲ್ಲಿ ಹೇಳಿದರು, ಸರ್ಕಾರದ ಹಸ್ತಕ್ಷೇಪಗಳು ಸಹಕಾರಿ ರಂಗದಲ್ಲಿ ಇರಲಿಕ್ಕೆ ಕೂಡದು, ಇಂಡಿಪೆಂಡೆಂಟ್ ಆಗಿ ಅಲ್ಲಿ ಷೇರ್ದಾರರು ಇವರ ಅಭಿಪ್ರಾಯಕ್ಕೆ ಆದ್ಯತೆ ಬರಬೇಕು ಅಂತೇಳಿ ಅದನ್ನು ಒಪ್ಪಿರ್ತಕ್ಕಂಥ ನಾವು ಇವತ್ತು ಹೀಗೆಲ್ಲ ತಂದರೆ, ಸೋಮಶೇಖರ್ ಇವತ್ತು ಹೇಳಿದ್ರು, ನೀವು ಫ್ಯಾಕ್ಸ್ಗಳಿಗೆ 3 ರಿಸರ್ವೇಷನ್ ಇತ್ತು ಚುನಾವಣೆಯಲ್ಲೇ, SC/ST, ಮಹಿಳೆ, BCM ಇವ್ರನ್ನ ಆಯ್ಕೆ ಮಾಡ್ತೀವಿ. ಮತ್ತು 3 ಜನ ಯಾಕೆ ಹೇರ್ತೀರಿ ನೀವು? ಏನು ಅಗತ್ಯ ಇದೆ? ಅಂದರೆ ಪ್ರಜಾಪ್ರಭುತ್ವ ವಿರೋಧಿ. ನೀವು ಹೇಳ್ತಿರಲ್ಲ ಪ್ರಜಾಪ್ರಭುತ್ವ ಆಧಾರದ ಮೇಲೆ ನಡೆಸಬೇಕು ಸಹಕಾರ ಸಂಘಗಳನ್ನು ಅಂತ. ಇದು ಈ ಅಮೆಂಡ್ಮೆಂಟು ನೀವು ತಂದಿರತಕ್ಕಂಥದ್ದು ನೀವು ಯೋಚನೆ ಮಾಡಿದ್ದೀರೋ ಅಥವಾ ಇಲ್ಲವೋ ಗೊತ್ತಿಲ್ಲ. ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವಿರೋಧಿ ಆಗಿರ್ತಕ್ಕಂಥ ಒಂದು ಅಮೆಂಡ್ಮೆಂಟ್ ಆಗಿ ಬರ್ತಾ ಇದೆ. ದಯವಿಟ್ಟು ಇದನ್ನು ಅವರು ಸೋಮಶೇಖರ್ ಅವರು ಪ್ರಸ್ತಾಪ ಮಾಡಿದ್ರು, ನಾಮಿನೇಷನ್ನಿಂದ ಪ್ರಜಾಪ್ರಭುತ್ವ ವಿರೋಧಿ ಆಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಹೇಳಿದ್ರು. ಅದೊಂದು ಪ್ರೊವಿಷನ್ಗೆ ನೀವು ಆ ಥರ ಹೇಳ್ತಾ ಇದ್ರು, ಬೇರೆ ಎಲ್ಲ ನಿಯಮಾವಳಿ ಬದಲಾವಣೆಗಳಿದೆ ಅದಕ್ಕೆಲ್ಲ ಹೇಳ್ತಾ ಇದ್ದೀರೋ? ಹೇಳ್ತೀನಿ. ಈ ಅಮೆಂಡ್ಮೆಂಟ್ ಏನಿದೆ ಅದು ಪ್ರಜಾಪ್ರಭುತ್ವ ವಿರೋಧಿ ಆಗ್ತದೆ. ದಯವಿಟ್ಟು ತಾವು ಹಿರಿಯರು, ತಾವು ಈ ಸಹಕಾರಿ ಸಂಸ್ಥೆಗಳಿಂದ ಬಂದಿರತಕ್ಕಂಥವ್ರು, ದಯವಿಟ್ಟು ಇದನ್ನು ಹೇರಬೇಡಿ ನೀವು. ಯಾಕಂದರೆ ಅಲ್ಲಿ ಎಲೆಕ್ಟ್ ಮಾಡಿರ್ತಕ್ಕಂಥ ಜನರ ಸ್ವಾತಂತ್ರ್ಯವನ್ನು ನೀವು ಕಸ್ದಂಗೆ ಆಗ್ತದೆ. ಅವರಿಗೆ ಯಾವ ಅಧಿಕಾರವೂ ಕೂಡ ಇರೋದಿಲ್ಲ. ನೀವು ಎಷ್ಟು ಜನರ ಎಲೆಕ್ಟ್ ಮಾಡಿಯಪ್ಪ, ನಾನು ಸರ್ಕಾರದ ಕಡೆಯಿಂದ 3 ಜನ ಹಾಕ್ಕೊಂಡು ಆಮೇಲೆ DC ಬ್ಯಾಂಕಿಂದ ಯಾರೋ ಒಬ್ಬ ಬರ್ತಾನೆ ಸೂಪರ್ವೈಸರು, ಅವ ಸೊಸೈಟಿಗಳಿಗೆ ಹೋಗೋದಿಲ್ಲ, ಅವು ಹಾಳು ಬಿದ್ದು ಹೋದರೂ ನೋಡೋದಿಲ್ಲ. ಅವ ಈ ಓಟ್ ಹಾಕ್ಲಿಕ್ಕೆ ಹೋಗ್ತಾನವ, 4ನೇವನು ಸೋಮಶೇಖರ್, 4ನೇವನು ಹೋಗ್ತಾನವ ಈ ಇದಕ್ಕೆ ರೆಪ್ರೆಸೆಂಟೇಷನ್ ಕಳಿಸ್ಲಿಕ್ಕೆ. ಈ ರೀತಿ ಈಗಾಗಲೇ ಈಕ್ವಲ್ ಬಂದರೆ DCC ಬ್ಯಾಂಕಿನ ಸೂಪರ್ವೈಸರ್ನ ಕಳಿಸಿ ತಲೆ ಕೆಳಗೆ ಮಾಡ್ತಾರೆ. ಇವು 3 ಜನ ಹೇರಿದ್ರೆ ಏನಾಗ್ತದೆ ಹೇಳಿ ನೀವು? ಅದಕ್ಕಿಂತ ಸಹಕಾರ ಸಂಘಗಳು ಬೇಡಪ್ಪ, ಇವೆಲ್ಲ ನಮ್ಮ ವಹಿವಾಟಿಂದು ನಾವು ಸರ್ಕಾರದ ವತಿಯಿಂದ ಆ ಸಂಘಗಳನ್ನ ನಡೆಸ್ತೀವಿ ಅಂತ ಹೇಳಿಬಿಡಿ, ಎಲೆಕ್ಷನ್ನೇ ನಿಲ್ಲಿಸ್ಬಿಡಿ, ಏನೂ ತೊಂದರೆ ಇಲ್ಲ. ಎಲೆಕ್ಷನ್ ಮಾಡಬೇಕು ಪ್ರಜಾಪ್ರಭುತ್ವ ರೀತಿಯಲ್ಲಿ ಅಂತ ಹೇಳಿದ್ರೆ ನೀವು ಈ 3 ಜನ ನಾಮಿನೇಷನ್ನ ದಯವಿಟ್ಟು ಕೈ ಬಿಡಬೇಕು. ಆಮೇಲೆ ಆಡಿಟ್ ಎಂದು ಹೇಳಿದ್ದೀರಿ ನೀವು, ಆದರೆ ಸೋಮಶೇಖರ್ ಅವರು ಹೇಳಿದಾಗೇ ನಿಮ್ಮ ಹತ್ರ ಸಿಬ್ಬಂದಿ ಇಲ್ಲ. ಆಡಿಟ್ ವಿಂಗ್ ನಿಮ್ಮ ಅತ್ಯಂತ ದುರ್ಬಲವಾಗಿದೆ. ಇರೋ ಆಡಿಟ್ ವಿಂಗು ಇಷ್ಟು ವರ್ಷ ಏನು ಮಾಡ್ಕೊಂಡು ಬಂದಿದೆ ನಿಮ್ಗೆ ಗೊತ್ತಿದೆ. 4 ವರ್ಷ 5 ವರ್ಷ ಫ್ಯಾಕ್ಸಿನ ಲಾಭಾಂಶವನ್ನು ನಮ್ಗೆ ಹಂಚ್ಲಿಕ್ಕೆ ಆಗ್ತಿರಲಿಲ್ಲ, ಲಾಭ ನಷ್ಟವನ್ನು ಘೋಷಣೆ ಮಾಡಲಿಕ್ಕೆ ಆಗ್ತಿರಲಿಲ್ಲ ಜನರಲ್ ಬಾಡಿನಲ್ಲಿ. ಇವತ್ತು ಪ್ರೈವೇಟ್ ಆಡಿಟರ್ಸ್ ಜೊತೆಗೆ ಆಡಿಟ್ ಮಾಡಿದ್ರ ಮೇಲೆ ಪ್ರತಿ ವರ್ಷಕ್ಕೊಮ್ಮೆ ಆಡಿಟ್ ಆಗುತ್ತೆ, ಲಾಭ ನಷ್ಟಗಳು ಗೊತ್ತಾಗ್ತದೆ, ನಾವು ಡಿವಿಡೆಂಡನ್ನು ಹಂಚ್ತಾ ಇದ್ದೀವಿ. ಈಗ ನೀವು ಇದನ್ನು 3ನೇ ವರ್ಷ ಇವರು ಇಲಾಖೆ ಆಡಿಟರ್ನ ಯಾಕೆ ಹಸ್ತಕ್ಷೇಪ ಮಾಡಲಿಕ್ಕೆ ಕೊಡ್ತೀರಿ? ನೀವು ಇದರಲ್ಲಿ ಏನಾದ್ರು ಪ್ರೈವೇಟ್ ಆಡಿಟರ್ಸ್ ತಪ್ಪು ಮಾಡಿದ್ದಾರೆ ಅಂದರೆ ನಿಮ್ಮ ಈಗಾಗಲೇ ಕಾಯ್ದೆನಲ್ಲಿದೆ, ಅವರ ಲೈಸೆನ್ಸನ್ನು ರದ್ದು ಮಾಡ್ಬೋದು, ಅವ್ರು ಪ್ರಾಕ್ಟೀಸ್ ಮಾಡ್ದಂಗೆ ಮಾಡ್ಬೋದು. ಹೆದರ್ತಾರೆ ಅವರು, ಈಗ ಮಾಡ್ತಾಯಿಲ್ಲ, ಅವ್ರು ಏನು ತೊಂದರೆ ಮಾಡ್ತಾಯಿಲ್ಲ. ಅಲ್ಲಿ ಇಲ್ಲಿ ಯಾವ್ದಾದ್ರು ಸಣ್ಣ ನ್ಯೂನತೆಗಳಿದ್ರೆ ಅದನ್ನು ಸರಿಪಡಿಸ್ರಿ ನೀವು ಇಲಾಖೆ ವತಿಯಿಂದ, ಅದರಲ್ಲೇನು ತೊಂದರೆ ಇಲ್ಲ. ಆದರೆ ಇನ್ನೊಂದು ಹೇಳ್ತೀರಿ, ಯಾರು ಬೇಕಾದರೂ ಓಟ್ ಕೊಡ್ಬೋದು. ಇದರ ಅರ್ಥ ಏನು ಗೊತ್ತಿಲ್ಲ ನನಗೆ. ನೋಡಿ, ಸಹಕಾರ ಸಂಸ್ಥೆಯಲ್ಲಿ ಇಂತಿಷ್ಟು ವ್ಯವಹಾರವನ್ನು ಮಾಡಲೇಬೇಕು ಅಂತ ಇತ್ತು. ಈ ಕಾರಣಕ್ಕಾಗಿ ಅನೇಕರು ಸಹಕಾರ ಸಂಸ್ಥೆಗಳಿಗೆ ಬರ್ತಿದ್ರು ಮತ್ತು ಇಷ್ಟು ಜನರಲ್ ಬಾಡಿಗೆ ಭಾಗವಹಿಸಬೇಕು ಅಂತ ಇತ್ತು. ಈಗೇನಿಲ್ಲ, 10 ರೂಪಾಯಿ ಶೇರ್ ಕೊಟ್ಟರಾಯ್ತು, ಅವ ಎಲ್ಲರೂ ಇರ್ತಾನೆ.
ಅವ ಯಾರೋ ಅಧ್ಯಕ್ಷನೋ ಉಪಾಧ್ಯಕ್ಷ ಇದ್ದವ ಮುಂದಿನ ಸರಿ ಚುನಾವಣೆಗಾಗಿ ಶೇರ್ ಹಾಕಿಸ್ತಾನೆ. ಎಂಕನಾಣಿ ಸೀನಾ ಅವ್ರ ಮನೆಯಲ್ಲಿ ಎಲ್ಲರದ್ದು ಹೆಬ್ಬೆಟ್ಟು ಹೊತ್ತಿಸಿ ಶೇರ್ ಹಾಕ್ಸ್ಬಿಡ್ತಾನೆ. ಒಂದು 1000 ಶೇರ್ ಹಾಕ್ತಾನೆ. ಇನ್ಯಾವನು ತಲೆ ಎತ್ತಂಗಿಲ್ಲ. ಅವನು ಸೊಸೈಟಿ ಕಡೆನೂ ಬರಲ್ಲ. ಸೊಸೈಟಿ ಅವನಿಗೆ ಯಾರಿಗೆ ಸೊಸೈಟಿ ಅವಶ್ಯಕತೆ ಇದೆಯೋ ಅವನ ಷೇರ್ದಾರ ಆಗಬೇಕು. ಅವನು ಅದರಲ್ಲಿ ವ್ಯವಹಾರ ನಡೆಸ್ಬೇಕು. ಇಂತಿಷ್ಟು ವ್ಯವಹಾರ ಅಲ್ಲಿ ವ್ಯವಹಾರದಲ್ಲಿ ಭಾಗವಹಿಸ್ಬೇಕು ಅವನು ಅಂತ ಇದ್ದಿದ್ದು ಸರಿ ಇತ್ತು. ಅದನ್ನು ಈಗ ತೆಗಿತಾ ಇದ್ರಿ. ಜನರಲ್ ಬಾಡಿನಲ್ಲಿ ಭಾಗವಹಿಸ್ತಾ ಇದ್ರೆ ಅವನು ಯಾವ ಥರದ್ದು ಷೇರ್ದಾರ ರಾಜಣ್ಣವ್ರೆ ಹೇಳಿ? ಅವನು ಬಿಸ್ನೆಸ್ಸು ಮಾಡೋದಿಲ್ಲ, ಜನರಲ್ ಬಾಡಿಗೂ ಬರೋದಿಲ್ಲ. ಅವ ವೋಟ್ರು ಅಂತ ಹೇಳಿದ್ರೆ ಇದು ಅರ್ಥ ಏನು? ತಾವು ಹೇಳಿದ ಸರಿ ಇದೆ. ಚುನಾವಣೆಗೆ 1 ದಿವಸ ಮುಂಚೆ ಹೈಕೋರ್ಟು ಆರ್ಡರ್ ಕೊಟ್ಟವ್ರನ್ನ ಕಳಿಸ್ತಿತ್ತು. ಅದಕ್ಕೆ ಸರಿಯಾಗಿ ಅಮೆಂಡ್ಮೆಂಟ್ ಮಾಡಿರಿ. ಹೈಕೋರ್ಟ್ಗೆ ಸರಿಯಾಗೋ ಹಾಗೆ ಹೈಕೋರ್ಟು ಈ ಕಾರಣಕ್ಕಾಗಿ ಅಧಿಕಾರ ಕೊಡ್ದಿದ್ದಾಗ ಮಾಡಿ ತನ್ನಿ, ಅದನ್ನ ಒಪ್ತೀವಿ. ಆದರೆ ವ್ಯವಹಾರ ಮಾಡದೇ ಇದ್ರು ಅವ ಷೇರ್ದಾರ, ಜನರಲ್ ಬಾಡಿಗೆ ಬರದೇ ಇದ್ರು ಷೇರ್ದಾರ ಅಂದರೆ ಇದು ಬೇಕಾಬಿಟ್ಟಿ ಆಗ್ತದೆ. ದಯವಿಟ್ಟು ಈ ರಿಸ್ಟ್ರಿಕ್ಷನ್ಸನ್ನು ತೆಗೆದುಹಾಕಬೇಡಿ. ಯಾಕಂದರೆ ಸಹಕಾರಿ ಸಂಸ್ಥೆಗಳು ದುರ್ಬಲ ಆಗ್ತದೆ, ತಮ್ಗೆ ಗೊತ್ತಾಗ್ತದೆ ಇದು. ಆದ್ದರಿಂದ ದಯವಿಟ್ಟು ಇದನ್ನು ಮಾಡಬೇಕು. ಮತ್ತು ಆಡಿಟ್ ಎಂದು ನಿಮ್ಗೆ ಹೇಳಿದ್ದೀನಿ. ಆಡಿಟ್ರು ಮೊದಲು ನಿಮ್ಮ ಇಲಾಖೆಯವರೇ ಮಾಡ್ತಿದ್ರು. ಏನೇನಾಗ್ತಿತ್ತು ಅಂತೇಳಿ ಹೇಳಿ ಗೊತ್ತಿದೆ. ಈಗ ನಾನು ನಿಮ್ಮ ಹತ್ರ ಮಾತಾಡಿದ್ದೀನಿ. ಶಿವಮೊಗ್ಗ ಜಿಲ್ಲಾ ಬ್ಯಾಂಕ್ ನೀವೇ ಒಪ್ಕೊಂಡಿದ್ದೀರಿ. ಸರ್ಕಾರದವರು 62 ಕೋಟಿ ಹೋಗಿದೆ. ಕಬ್ಬಣ ಇಟ್ಟು ಚಿನ್ನ ಅಂತೇಳಿ ಹೇಳಿ ಅದ್ರ ಮೇಲೆ ಲೋನ್ ತೆಗೆದಿದ್ದು ಗೊತ್ತಿದೆ ನಿಮಗೆ. ಯಾರಿಂದ ವಸೂಲಿ ಮಾಡ್ತೀರಿ? ಆಡಿಟ್ರೇ ಮುಚ್ಚಿಟ್ಟಿದ್ರು. ಆಮೇಲೆ ಆಡಿಟ್ ಆದ್ರ ಮೇಲೆ ಸಿಕ್ಕಿದ್ದು. ಆಡಿಟ್ ನೋಡಿ, ಹಿಂದಿನ ಆಡಿಟ್ ಪ್ಯಾರಾಗಳನ್ನು ನೋಡಿ, ಅವ್ರನ್ನ ಏನು ಮಾಡಬೇಕು ಗೊತ್ತಿಲ್ಲ. ಈ ರೀತಿ ಒಂದೊಂದು ಸಹಕಾರ ಸಂಘಗಳಿಗೆ ಹೊಡೆತ ಕೊಡುವಂಥ ಆಡಿಟರ್ಸು ಸರ್ಕಾರದ ಒಳಗಡೆಯಿಂದ ಇರ್ತಾರೆ ಅಂತ ಹೇಳಾದರೆ ಅದರಿಂದ ಶಿವಮೊಗ್ಗದ್ದು ಪ್ರಸ್ತಾಪ ಮಾಡ್ತಿದ್ದೀರಲ್ಲ, ಅದನ್ನ ಯಾರು ಆಡಿಟ್ ಮಾಡಿದ್ರು ಅಂದ್ರೆ CAಗಳೇ ಮಾಡಿದ್ದವರು. ಆಗಲೇ ಅದನ್ನು ನೋಡಿದ್ದೇನೆ. ಅದನ್ನು ನೋಡದೇ ಇದ್ದರೆ ನೀವು ಯಾರು ಆಡಿಟ್ ಮಾಡಿದ್ರು ಇಷ್ಟೇ ಅಲ್ಲ. ಆಡಳಿತ ಮಾಡಲಿ, ಅದನ್ನ ಅಬ್ಸರ್ವ್ ಮಾಡಲಿಲ್ಲ, ವಸೂಲಿ ಎತ್ತಿಗಿಡಲಿಲ್ಲ ಅಲ್ವಾ? ಇಡಬೇಕಲ್ಲ ಆಡಳಿತ ಮಾಡಲಿ ಜವಾಬ್ದಾರಿ. ಈಗ ಯಾರ ಹತ್ರ ವಸೂಲಿ ಮಾಡ್ತೀರಿ ನೀವು? ಹೋಯ್ತಲ್ಲ ಅದು ಅಷ್ಟು ದುಡ್ಡು. ಈಗ 100-150 ಕೋಟಿಗೆ ಬಂದಿದೆ. ಅದು ಅನೇಕ ಸಂಸ್ಥೆಗಳಲ್ಲಿ ಹಿಂಗಾಗಿದೆ. ಮತ್ತು ನಿಮ್ಮ ಇಲಾಖೆ ತಾಲೂಕಿಗೊಬ್ಬ ಕೋಆಪರೇಟಿವ್ ಎಕ್ಸ್ಟೆನ್ಷನ್ ಆಫೀಸರು, ಡೆವಲಪ್ಮೆಂಟ್ ಆಫೀಸರ್ ಅಂತ ಇದ್ದಾನೆ. ಸ್ವಾಮಿ, ನನಗಂತೂ ಗೊತ್ತಿಲ್ಲ ಅವನು ಎಲ್ಲಿದ್ದಾನೆ, ಏನು ಕೆಲಸ ಮಾಡ್ತಾನೆ ಗೊತ್ತಿಲ್ಲ. ಹೋಗಿ ಅಕೌಂಟ್ ಚೆಕ್ ಮಾಡಬೇಕಲ್ಲ, ಏನು ವ್ಯವಹಾರ ನಡೆಸ್ತಾ ಇದ್ದಾನೆ ನೋಡಬೇಕಲ್ಲ. ಹರಾಜು ಹೋದ್ರ ಮೇಲೆ ಹಾಜರು ಮಾಡಲಿಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಮಾಡೋದು. ಇದೇನು ಪ್ರಯೋಜನ? ಅವ್ರನ್ನ ಯಾತಕ್ಕೆ ಇಟ್ಕೊಂಡಿದ್ದೀರಿ? ಅವ್ರನ್ನ ತಾಲೂಕು ಮಟ್ಟದಲ್ಲಿ ಅವ್ರನ್ನ ತೆಗೆದುಹಾಕುವಂಥ ಕೆಲಸಗಳು ಆಗಬೇಕು. ಮತ್ತು ಕೋರಮ್ಮು ಸರಿ ಆಗ್ತದ ಅಂತ ನೋಡಿ. ಜನರಲ್ ಬಾಡಿ ಕೋರಮ್ ನಮ್ಮದು 30,000 ಏನೋ ಇದೆ ಮೆಂಬರ್ಶಿಪ್ಪು ಮ್ಯಾಮ್ಕೋಸ್ನಲ್ಲಿ. ನೀವು 10% ಅಂದರೆ ಬೆಳಗ್ಗೆ 11 ಗಂಟೆಗೆ 3,000 ಜನ ಅಲ್ಲಿ ಇರಬೇಕು. ನಮಗೆ 3 ಜಿಲ್ಲೆ ಸೇರ್ತದೆ, ಒಂದೊಂದು ಸರಿ ಇರಲ್ಲ. ಅದಕ್ಕಾಗಿ ಈ ಷೇರ್ದಾರ ಸಭೆ ಅದು ಇದು ನಾವು ಮಾಡ್ತೀವಿ. ಮಧ್ಯದಲ್ಲಿ ಯಾಕೋ ನೀವು ಸ್ವಲ್ಪ ಇದು ಮಾಡಿದ್ರಿ ನೀವು. ಅದು ಆ ಷೇರ್ದಾರ ಅಮೆಂಡ್ಮೆಂಟು ಅವರು ಇದಕ್ಕೆ ಅಮೆಂಡ್ಮೆಂಟ್ ತಂದಿದ್ದಾರೆ, ಒಪ್ಪಿಗೆ ಕೊಡಿ ದಯವಿಟ್ಟು. ಷೇರ್ದಾರ ಸಭೆ ಅದನ್ನು ಮಾಡಬೇಕು. ಅದನ್ನು ಇದು ಕೆಲವರಿಗೆ ಬರೆದಿದ್ದವರಿಗೂ ಕೂಡ ತಮ್ಮ ಅಭಿಪ್ರಾಯ ಹೇಳಲಿಕ್ಕೆ ತಾಲೂಕು ಮಟ್ಟದಲ್ಲಿ ಆಗಬೇಕಾಗಿತ್ತು. ಹಾಗಾಗಿ ಇದು ದಯವಿಟ್ಟು ಈ ನಾಮಿನೇಷನ್ನು ಮತ್ತು ಆಡಿಟ್ಟು ಇದು ಸರಿ ಆಗ್ತಾ ಇಲ್ಲ ಅಂತೇಳಿ ಹೇಳಿ ನನಗೆ ಅನಿಸುತ್ತೆ. ಮತ್ತು ವೈದ್ಯನಾಥನ್ ವರದಿ ಪ್ರಕಾರ ಮೊನ್ನೆ ಒಂದೊಂದು ಸಣ್ಣ ಫ್ಯಾಕ್ಟ್ಸ್ಗಳಿಗೂ 1.5 ಲಕ್ಷ 2 ಲಕ್ಷದ್ದು ಕಂಪ್ಯೂಟ್ರು ಇದೆಲ್ಲವೂ ಕೂಡ ಕೊಟ್ಟಿದೆ ಸರ್ಕಾರ. ಒನ್ ನೇಷನ್ ಒನ್ ಅಕೌಂಟ್ಸ್ ಅಂತ ಹೇಳಿ ಏನೋ ಮಾಡಿ ಎಲ್ಲ ರೀತಿ ಒಂದೇ ಅಕೌಂಟಿನ ಸಿಸ್ಟಮನ್ನೆಲ್ಲ ತಂದಿದ್ರು. ಅದರಿಂದ ಇವನ್ನೆಲ್ಲವನ್ನೂ ಕೂಡ ಮಾಡಿ ನಾವು, ಯಾಕಂದರೆ ಇದರಲ್ಲಿ ರಾಜಕಾರಣ ಇದರಲ್ಲಿ ಮಾಡೋಕ್ಕೆ ಹೋಗೋದು ಬೇಡ, ಎಲ್ಲದರಲ್ಲೂ ಮಾಡೋಣ. ಇವು ಚೆನ್ನಾಗಿದ್ಬಿಟ್ರೆ ನೀವು ಲೋಕಲ್ ಗ್ರಾಮೀಣ ಪ್ರದೇಶದ ಆರ್ಥಿಕ ಶೋಷಣೆಯಿಂದ ತಪ್ಪಿಸ್ತವು ಇವೆ ಸಹಕಾರಿ ಸಂಸ್ಥೆಗಳು. ಅನೇಕ ಕುಟುಂಬಗಳನ್ನ ಆರ್ಥಿಕ ಶೋಷಣೆಯಿಂದ ತಪ್ಪಿಸಿರ್ತಕ್ಕಂಥವು. ಆದ್ದರಿಂದ ಇವನ್ನು ಬಲಪಡಿಸ್ಬೇಕು ಹೊರತು ಇವನ್ನ ದುರ್ಬಲ ಮಾಡುವಂಥ ಅಮೆಂಡ್ಮೆಂಟನ್ನು ದಯವಿಟ್ಟು ತಮ್ಮಂಥ ಹಿರಿಯರು ಇದನ್ನು ಮಂಡನೆ ಮಾಡಬಾರ್ದು ಅಂತ ನನ್ನ ವಿನಂತಿ. ಯಾಕಂದರೆ ನಮಗೆಲ್ಲ ಅಡ್ವೈಸ್ ಮಾಡೋವಂಥವ್ರು ನೀವು ಸಹಕಾರಿ ಇದರ ರಂಗದಲ್ಲಿ. ಆದ್ದರಿಂದ ನೀವು ಮಾಡಬೇಕು, ಇದನ್ನು ಸರಿಯಾದ ರೀತಿ ಮಾಡಿ. ಇವತ್ತೇನು ಹರಿಬರಿನಲ್ಲಿ ಇದು ಪಾಸ್ ಆಗದೆ ಇದ್ರು ಏನೂ ತೊಂದರೆ ಇಲ್ಲ. ನೀವು ಪ್ರತಿಷ್ಠೆಯಾಗಿ ತೊಗೊಂಡ್ಬೇಡಿ, ಮತ್ತೊಂದು ಸರಿ ವಿಚಾರ ಮಾಡಿರಿ. ಏನೋ ಇರ್ತದೆ ನಿಮ್ಮ ಹಿಂದ್ಗಡೆ ಇದ್ದಾರಲ್ಲ ಸಲಹೆ ಕೊಟ್ಟಿದ್ದಾರಲ್ಲ, ಅವರೆಲ್ಲ ಇದ್ದಾರೆ. ಹಾಗಾಗಿ ಇನ್ನೊಂದು ಸರಿ ಏನಾದರೂ ವಿಚಾರ ಮಾಡಿರಿ.
ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿರಲಿ, ಎಲ್ಲ ರೀತಿಯಿಂದ ಸಬಲ ಮಾಡಲಿಕ್ಕೆ ಏನು ಪ್ರಯತ್ನಗಳಾಗಬೇಕು ಸಹಕಾರ ಸಂಸ್ಥೆಗಳನ್ನ ಅದನ್ನು ಮಾಡುವಂಥ ಪ್ರಯತ್ನ ಆಗಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.